ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ರುಚಿಯಾದ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಕಬಾಬ್ ಪೌಡ್ರು ಮಾಡಿಕೊಂಡು ಕಬಾಬ್ ಮಾಡೋದು ಹೇಗೆ ಅಂತ ನಿಮ್ಮೆಲ್ರಿಗೆ ನಾನು ತೋರಿಸ್ಕೊಡ್ತೀನಿ. ಅದು ಹೇಗೆ ಅಂತ ನೋಡೋಣ. ಬನ್ನಿ 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 ಬನ್ನಿ. ಒಂದು ಮಿಕ್ಸಿ ಬೌಲಿಗೆ 1.5 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಮೈದಾ, 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, 1/4 ಟೀ ಸ್ಪೂನಷ್ಟು ಅರಿಶಿಣ ಪೌಡ್ರು, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪೌಡ್ರು, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆ ಒಣಮೆತ್ತಿ ಸೊಪ್ಪು, ಒಂದು 4ರಿಂದ 5 ಒಣ ಕರಿಬೇವಿನ ಎಲೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು. ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 8ರಿಂದ 10 ರೌಂಡು ರುಬ್ಕೋಬೇಕು. ಆಲ್ರೆಡಿ ಪೌಡ್ರ್ ಇರುತ್ತೆ, ಬಟ್ ಎಲ್ಲ ಮಿಕ್ಸ್ ಆಗೋದಕ್ಕೆ ಒಂದು 8ರಿಂದ 10 ರೌಂಡ್ ಸಾಕು. ಈ ಥರ ಪೌಡ್ರ್ ಆಗುತ್ತೆ ರುಬ್ಬಿದ ಮೇಲೆ. ಸೊ ಈಗ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲಿಗೆ ಒಂದು ಮೊಟ್ಟೆ ಒಡೆದಾಕೊಂಡು ಮನೆಯಲ್ಲೇ ಮಾಡಿರೋದು 1ರಿಂದ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಾಗೆ ನಾವು ಮಾಡಿರೋದು ಪೌಡ್ರು ಕೂಡ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಪೌಡ್ರು ಹೊರ್ಗಡೆಯಿಂದ ತೊಗೊಂಬಂದು ಮಾಡೋದ್ರಿಂದ ಈ ನಾವು ಮಾಡಿರೋ ಪೌಡ್ರು ಮನೆಯಲ್ಲೇ ಮಾಡಿಕೊಂಡ್ರೆ ಪೌಡ್ರು ಫ್ರೆಂಡ್ಸ್ ತುಂಬ ಚಿಕನ್ನಿಗೆ ಎಲ್ಲದಕ್ಕೂ ಅಂಟ್ಕೊಂಡು ತುಂಬ ಫ್ಲೇವರಾಗಿ ಚೆನ್ನಾಗಿ ಬರುತ್ತೆ ಕಬಾಬು. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಫ್ರೆಶ್ ಆಗಿರೋ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಆದರೆ ನೀರಿಂದ ಇದನ್ನು ಕಲಿಸ್ಬಾರ್ದು, ಮೊಸರಿಂದನೇ ನಮಗೆ ಅದಕ್ಕೆ ತಕ್ಕನಾಗಿ ಕಲಿಸ್ಕೋಬೇಕು. ನಮ್ಮ ಅಂದರೆ ನೀರು ಹಾಕ್ಕೊಂಡು ಕಲಿಸೋದೇನು ಬೇಡ, ಬರೀ ಮೊಸರಲ್ಲೇ ಅದು ಕಬಾಬ್ ಅದಕ್ಕೆ ಕಲಿಸ್ಕೋಬೋದು. ಹುಳಿ ಇರೋದು ಮೊಸರು ಹಾಕ್ಬಾರ್ದು ಇದಕ್ಕೆ. ಹೀಗೆ ಕಲಿಸ್ಕೊಂಡ್ಮೇಲೆ ಚಿಕನ್ನ ಚೆನ್ನಾಗಿ ತೊಳೆದು ನೀರು ಹಿಂಡಿ ಇಟ್ಕೊಂಡಿರೋದು ಚಿಕನನ್ನು ಇದಕ್ಕೆ ಹಾಕೋಬೇಕು. ಹಾಗೆ ಎಳ್ಳು, ಬಿಳಿ ಎಳ್ಳನ್ನು ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕೋಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಬಿಳಿ ಎಳ್ಳನ್ನು ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಬಿಟ್ಟರೆ ಬಿಡಿ. ಬಟ್ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಈ ಚಿಕನ್ನ ಈ ಥರ ಕಳಿಸ್ಕೊಂಡು ಅದಕ್ಕೆ ನೋಡಿ ಚಿಕನ್ನಿಗೆ ಮಸಾಲೆ ಎಷ್ಟು ಚೆನ್ನಾಗಿ ಅಂಟ್ಕೊತಾ ಇದೆ ಅಂತ ಅಂದರೆ ಎಲ್ಲ ಈ ಥರ ಕಲಸಿ ಒಂದು 15 ಮಿನಿಟ್ಸಿಂದ 20 ಮಿನಿಟ್ಸು ಹೀಗಿಟ್ಟು ಅದಾದಮೇಲೆ ಅದೆಲ್ಲ ಫ್ಲೇವರ್ ಎಲ್ಲ ಚಿಕನ್ನಿಗೆ ಹಿಡ್ಕೊಂಡಿರುತ್ತೆ. ಸೊ ಅದಾದಮೇಲೆ ನೋಡಿ ಎಣ್ಣೆಗೆ ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ, ಎಣ್ಣೆಗೆ ಹಾಕ್ಕೊಂಡು ಎಣ್ಣೆಗೆ ಹಾಕಿದ್ರೆ ಆ್ಯಕ್ಚುಲಿ ಎಲ್ಲ ಹೊರ್ಗಡೆ ಪೌಡ್ರ್ ತೊಗೊಂಬಂದರೆ ಎಣ್ಣೆಗೆ ಹಾಕೊತಿದ್ದಂಗೆ ಎಲ್ಲ ಬಿಟ್ಕೊತಾ ಇರುತ್ತೆ, ಅದು ಚಿಕನ್ಗೆ ಅಂಟೇ ಇರಲ್ಲ, ಆ ಥರ ಇರುತ್ತೆ ಪೌಡ್ರು. ಸೊ ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬರುತ್ತೆ ಕಬಾಬ್ ಅಂತ ಅಂದರೆ, ನೀವು ನಿಮ್ಮ ಫ್ಯಾಮಿಲೀಲಿ ಯಾರಾದರೂ ಬಂದಾಗ ಈ ಥರ ಮಾಡಿಬಿಟ್ಟು ಕೊಡಿ, ನೋಡಿ ನನಗೆ ಬಂದು ಕಾಮೆಂಟ್ ಮಾಡ್ತೀರಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಮಾಡಿ ಒಂದ್ಸಲಿ ಟ್ರೈ ಮಾಡಿ, ಈ ಥರ ಚೆನ್ನಾಗಿ ಬರುತ್ತೆ. ಹಾಗೆ ಇದ್ರ ಮೇಲೆ ಕರಿಬೇವು, ಹಸಿ ಕರಿಬೇವಿನ ಎಲೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಹೀಗೆ ಮಾಡಿ ಒಂದ್ಸಲಿ ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಯಾವುದೇ ರೀತಿ ಕಲರ್ನ ಮಿಕ್ಸ್ ಮಾಡಿಲ್ಲ, ಆದರೂ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೀವು ಟ್ರೈ ಮಾಡಿ ನೋಡಿ, ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.